ವೆರಿ ಗುಡ್ ಮಾರ್ನಿಂಗ್ ಎಲ್ಲರೂ ಕೂಡ. ಸೊ ಎಸ್ ಎಸ್ ಪಿ ಬಿಗ್ ಅಪ್ಡೇಟ್ ಅಂತ ಹೇಳ್ಬೋದು. ಪ್ರತಿಯೊಬ್ಬರು ಕೇರ್ಫುಲ್ ಆಗಿ ಕೇಳಿ, ಬಹಳಷ್ಟು ನಿಮ್ಮ ಕ್ವೇರೀಸ್ಗೆ ಆನ್ಸರ್ ಇಲ್ಲೇ ಇದೆ. ಓಕೆ, ಸೊ ಫಸ್ಟ್ ಆಫ್ ಆಲ್ ನೋಡುವೆ, ಇಲ್ಲಿ ಒಬ್ಬ ವಿದ್ಯಾರ್ಥಿ ಟ್ವೀಟ್ ಮಾಡಿದ್ರು. ಸೊ ಅವ್ರು ರಿಪ್ಲೈ ಕೊಟ್ಟಿದ್ದಾರೆ. ಸೊ ಇವರಿಗೆ ಅವ್ರೇನು ಹೇಳಿದ ಅಂದರೆ, ಸೊ ಈ ಒಂದು BCWD helpline@gmail.com ಇದಕ್ಕೆ ನೀವು ಇಮೇಲ್ ಹಾಕಿ. ಇವರು ಕಲ್ಯಾಣ ಮಿತ್ರ ಅವರು, ಅವ್ರಿಗೆ ಸಂಬಂಧವಿಲ್ಲಂತೆ ಯಾವುದು ಬ್ಯಾಕ್ವರ್ಡ್ ಕ್ಲಾಸಸ್ ಏನಿದೆ ಅಲ್ವಾ, ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂದರೆ ನಿಮ್ಮ ಸ್ಕಾಲರ್ಶಿಪ್ಗೆ OBC ಅಥವಾ ಯಾವುದೇ ಸ್ಕಾಲರ್ಶಿಪ್ಗೆ ಇವರು ರೆಸ್ಪಾನ್ಸ್ ಇಲ್ಲ. ಸೊ ನೀವೇನು ಮಾಡಬೇಕು, ಈ ನಂಬರ್ಗೆ ಅಥವಾ ಈ ಇಮೇಲ್ ಐ ಡಿಗೆ ನೀವೇನು ಮಾಡಿ, ಪ್ಲೀಸ್ ಒಂದು ಇಮೇಲ್ ಹಾಕಿ. ಸೊ ನಿಮ್ಮ ಅಪ್ಲಿಕೇಶನ್ ನಂಬರ್ ಜೊತೆಗೆ ನಿಮ್ಮ ಹೆಸರು ಹಾಕಿ, ನಿಮ್ದೇನು ಪ್ರಾಬ್ಲಮ್ ಆಗಿದೆ ಅದನ್ನ ಬಗ್ಗೆ ಕೂಡ ಸ್ಪಷ್ಟ ನೀಡಿ ಮೇಲ್ ಹಾಕಿ, ಆಯಿತಾ. ಸೊ ಕೆಲವರಿಗೆ ವಿದ್ಯಾನಿಧಿ ಸ್ಕಾಲರ್ಶಿಪ್ ಬಂದಿಲ್ಲ, ಅಪ್ಲಿಕೇಶನ್ ಭಾಳ ಜನಕ್ಕೆ ಅಪ್ರೂವ್ಡ್ ಅಂತ ಬಂದಿಲ್ಲ. ಸೊ ಇಂಥ ವಿದ್ಯಾರ್ಥಿಗಳು, ಸೊ ನಿಮ್ಮದಲ್ಲಿ ಯಾಕೆ ಹಂಗೆ ಬಂದಿಲ್ಲ ಅಂದರೆ ಮೋಸ್ಟ್ಲಿ ಅದು ಕಾಲೇಜವ್ರದ್ದು ಒಂದು ಪ್ರಾಬ್ಲಮ್ ಇರುತ್ತೆ, ಪ್ಲಸ್ SSC ಪೋರ್ಟಲ್ ಅವ್ರದ್ದು ಕೂಡ ಏನೋ ಒಂದು ಮಿಸ್ಟೇಕ್ ಅಂದರೆ ಯಾವುದೋ ಒಂದು ಡಾಕ್ಯುಮೆಂಟ್ ನೀವು ಕೊಟ್ಟಿರಲಿಕ್ಕಿಲ್ಲ, ಅಥವಾ ಹಾಗಾಗಿನೋ ಅಪ್ಲಿಕೇಶನ್ ನಾಟ್ ಅಪ್ರೂವ್ಡ್ ಅಂತ ಬರ್ತಾ ಇರುತ್ತೆ. ಸೊ ಇವಾಗ ಹೊಸದಾಗಿ ಅಪ್ಲಿಕೇಶನ್ ನೀವು ಹಾಕ್ಬೋದು, ಬಟ್ ಇನ್ನೂ ಕೂಡ ಅದು ಎಕ್ಸ್ಟೆಂಡ್ ಆಗಿದೆ ಅಂತ ಆಪ್ಷನ್ ನೋಟಿಫಿಕೇಶನ್ ಬಂದಿಲ್ಲ. ವೇಟ್ ಮಾಡಿ, ಒಂದು ವಾರದಲ್ಲಿ ನಿಮಗೆ ಅಪ್ಡೇಟ್ ಆಗುತ್ತೆ. ಆರಾಮ್ಸೆ ನೀವು ಅಪ್ಲೈ ಮಾಡ್ಕೋಬೋದು. OBC ಸ್ಕಾಲರ್ಶಿಪ್ ಕೂಡ ನೀವು ಅಪ್ಲೈ ಮಾಡ್ಬೋದು. ಸೊ ಇನ್ನೊಂದು 5 ದಿನ ವೇಟ್ ಮಾಡಿ, ನಿಮಗೆ ಅದು ಲಿಂಕ್ ಅವೈಲೇಬಲ್ ಆಗುತ್ತೆ. ಅರ್ಜೆಂಟ್ ಮಾಡ್ಲಿಕ್ಕೆ ಹೋಗ್ಬಿಡಿ, ಆರಾಮ್ಸೆ ಟೈಮ್ ಇರುತ್ತೆ. ಜನವರಿ 30 ಕೂಡ ಟೈಮ್ ಇರುತ್ತೆ, ಆಯಿತಾ. ಓಕೆ, ರಿನಿವಲ್ ಮತ್ತು OBC ಎರಡು ಸೇಮ್. ಹೌ ಮೆನಿ ಡೇಸ್ ಟೈಮ್ ತೆಗೆದುಕೊಳ್ಳುತ್ತೆ ನೀವು ಮೇಲ್ ಹಾಕಿದ ನಂತರ? ಅಫ್ಕೋರ್ಸ್ ನಿಮಗೆ ಮೇಲ್ ಹಾಕಿದ ನಂತರ ಅವರು ರಿಪ್ಲೈ ಕೊಡ್ತಾರೆ ಏನಾಗಿದೆ ಪ್ರಾಬ್ಲಮ್ಮು ಅಥವಾ ನಿಮಗೆ. ಓಕೆ, ಸೊ ಪ್ಲೀಸ್ ನಿಮ್ಮ ಅಪ್ಲಿಕೇಶನ್ ನಂಬರ್ ಜೊತೆಗೆ ಒಂದು ಮೇಲ್ ಹಾಕಿ, ಆಯಿತಾ. ಸೊ ಮತ್ತು ವಿದ್ಯಾರ್ಥಿಗಳೇ ಎಲ್ಲರೂ ಕೂಡ ಇವತ್ತು ವಿದ್ಯಾರ್ಥಿಗಳು ಡಿಪಾರ್ಟ್ಮೆಂಟ್ ಹೋಗ್ತಾ ಇದ್ದಾರೆ. ಅವ್ರ ಬಗ್ಗೆ ನಾನು ಅಪ್ಡೇಟ್ ತಿಳ್ಕೊಂಡು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಓಕೆ, ಆಲ್ ವೆರಿ ಬೆಸ್ಟ್. ನಿಮಗೆ ಸಂದೇಹಗಳಿದ್ದರೆ ಪ್ಲೀಸ್ ಕಮೆಂಟ್ ತಿಳಿಸಿ, ವಿಡಿಯೋಗೆ ಲೈಕ್ ಮಾಡಿ, ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.